ರೀ ಯಾರೇ ಅದು ಶೂ ಕಾಲಲ್ಲಿ? ನೀವಾ? ಸಾರಿ ಈಗಲೇ ತೆಗೆದ್ಬಿಡ್ತೀನಿ. ತೆಗೆದ್ಬಿಟ್ಟೆ. ಹೌದು, ನೀವೇನಿಲ್ಲಿ? ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ? ಪೂಜೆಗೆ. ಈ ತರ ಎಲ್ಲ ಸೇವೆ ಮಾಡಿ ಪುಣ್ಯ ನೀವೇ ತಗೊಂಬಿಡಿ. ಸ್ವಲ್ಪ ದೇವ್ರಿಗೆ ನಮಗೂ ಕೊಡಿಸ್ರಿ. ಸರಿ ಬನ್ನಿ. ನಡೀರಿ. ಅರ್ಚಕ್ರೆ, ಇವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ವಿಷ್ಣುಗೋತ್ರೋದ್ಭವಸ್ಯ ರೋಹಿಣಿ ನಕ್ಷತ್ರೆ ವೃಷಭರಾಹು ಜಾತಸ್ಯ ಸೂರ್ಯಪ್ರಕಾಶ ನಾಮಧೇಯಸ್ಯ. ಅವ್ರ ಹೆಸರು ಸೇರಿಸಿ ಅರ್ಚನೆ ಮಾಡ್ಬಿಡಿ. ದಿನ ನಮ್ಮ ದೇವಸ್ಥಾನದಲ್ಲಿ ಅವರ ಹೆಸರಲ್ಲೇ ಮೊದಲನೇ ಅರ್ಚನೆ ಆಗುತ್ತೆ. ಓ ಗೊತ್ತಾಯ್ತಾ? ಓಕೆ. ಶುಭಾಭಯ ಆಯುಷ್ಯಾನಂದ ಆಯುರಾರೋಗ್ಯ ಐಶ್ವರ್ಯಾಣಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಬಲ ಪುಣ್ಯ ಪುರುಷಾರ್ಥ ಸಿದ್ಧ್ಯರ್ಥಂ ಕುಲದೇವತಾ ಸ್ಥಳದೇವತಾ ಸಂಪೂರ್ಣಾನುಗ್ರಹ ದ್ವಾರ. ನೀನಿನ ಜೀವ ಉಳಿಸಿದಕ್ಕೆ ನನ್ನ ದೇವ್ರ ಮಧ್ಯದಲ್ಲಿ ಬ್ರಿಡ್ಜ್ ಆಗೋದ್ರಿ. ಈ ದೇವಸ್ಥಾನದ ಬಗ್ಗೆ ಹೇಳಿ ಗೈಡು ಆಗೋದ್ರಿ. ಒಂದು ಕನ್ನಡ ಹುಡುಗಿನ ತೋರಿಸು ಅಂದ್ರೆ ನಿಮ್ಮನ್ನೇ ತೋರಿಸ್ಬೇಕ್ರಿ. ಎನಿವೇಸ್ ನೈಸ್ ನೋಯಿಂಗ್ ಯು. ನಿಮ್ಮ ಹೆಸರೇನು ಹೇಳಿದ್ರಿ? ನಿಮ್ ಹೆಸರನ್ನ ನಾನ್ ಕೇಳಿಲ್ಲ. ನಿಮ್ ಹೆಸರನ್ನ ನೀವೇ ದೇವ್ರ ಮುಂದೆ ಹೇಳಿದ್ದೀರಾ. ಹಾಗೆ ನನ್ನ ಹೆಸರನ್ನ ನೀವೇ ಗೆಸ್ ಮಾಡ್ಬೇಕು. ಪುಟ್ಟ ಮಕ್ಕಳಿಂದ ವಯಸ್ಸಾದವರು ಉಪಯೋಗಿಸೋ ವಸ್ತುನಲ್ಲಿ ನನ್ನ ಹೆಸರಿದೆ. ವಾವ್, ಗ್ರೇಟ್ ಚಾಲೆಂಜ್ ರೀ. ಡೆಫಿನೆಟ್ ಆಗಿ ನಿಮ್ಮ ಹೆಸರನ್ನ ಗೆಸ್ ಮಾಡ್ತೀನಿ. ನೋಡೋಣ. ಪ್ರಕಾಶ್, ಏನು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? Tell me. ಹಾಗೇನಿಲ್ಲ. ವಿಷಯ? ಕೂತ್ಕೋ, ನಂಗೊಂದು ಹೆಲ್ಪ್ ಮಾಡ್ತೀಯಾ? Sure, I would do that. I know. ಐಶು, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರು ಯೂಸ್ ಮಾಡೋ ವಸ್ತುಗಳಲ್ಲಿ ಹೆಣ್ಣಿನ ಹೆಸರು ಯಾವ್ದು ಬರುತ್ತೆ ಹೇಳು? Sweet smile. Toothpaste? ವಯಸ್ಸಾದ್ಮೇಲೆ ಟೂತ್ ಇರಲ್ಲ, ಇನ್ ಪೇಸ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಹೇಳು? ಡ್ರಿಂಕ್ಸು? ಡ್ಯಾಡಿ, ಮಕ್ಳು ಯಾರಾದ್ರೂ ಡ್ರಿಂಕ್ಸ್ ಮಾಡ್ತಾರಾ? ಓ ಇಲ್ಲ. ಹೇ, ಡ್ರಿಂಕ್ ಅಂತಿದ್ದಂಗೆ ನೆನಪಾಗ್ತಿದೆ. ನೀರಿರ್ಬೋದಾ? ವಾವ್, ಫ್ಯಾಂಟಾಸ್ಟಿಕ್. ನೀರಿಗೆ ಹೆಣ್ಣಿನ ಹೆಸರು ಯಾವ್ದಿದೆ ಹೇಳು? ಕಾವೇರಿ? ಸೂಪರ್. ಹಾಗೆ ಇನ್ನೊಂದ್ 2-3 ಹೆಸರು ನೋಡೋಣ. ಗಂಗೆ, ತುಂಗೆ, ಯಮುನಾ, ಗೋದಾವರಿ, ನರ್ಮದಾ, ಕಪಿಲಾ. ಮಜಾರಿ ಬಾರ್ಲಾ ಇಲ್ಲೇ ಹೋಗ್ಲಾ ಕೊಟ್ಟೆ ನಿಂತೋಡ್ತದೆ ಹಾಳಾಗೋಯ್ತಾ ಹೋಗ್ರೋ ದನ್ಗಳು ಹೋಗ್ರಿ. ಅರ್ಜುನ ಪಾಲ್ಗುಣ ಅಂತೇಳು. ಇಷ್ಟು ದೊಡ್ಡವಳಾದ್ರೂ ಈ ಮಿಂಚು ಗುಡುಗು ಬಂದ್ರೆ ಎದುರು ಕಳ್ಳೋದು ಇನ್ನೂ ಬಿಟ್ಟೇ ಇಲ್ಲ. ನಾಳೆ ದಿವಸ ಗಂಡನ ಮನೆಗೆ ಹೋದ್ರೆ ಹೆಂಗವ ನಿನ್ ಕತೆ? ಅದಕ್ಕೆ ನಾನ್ ಮದ್ವೆನೇ ಆಗಲ್ಲ, ನಿನ್ ಜೊತೆನೆ ಇದ್ಬಿಡ್ತೀನಿ. ಹಾ, ಅಯ್ಯ ತಕೊಳ್ಳಪ್ಪ. ಅದಕ್ಕೆ ನಾನಿನ್ನ ಓದಿಸಿ ಇಷ್ಟು ದೊಡ್ಡ ಮನುಷ್ಯ ಮಾಡಿರೋದು. ಮಗನೇ, ಹೆಣ್ಮಕ್ಳು ಬತ್ತಿ ಇದ್ದಂಗೆ ಒಸಿಯೋದು ತವ್ರ ಮನೆಯಲ್ಲಿ, ಅವ್ರು ಬೆಳಗ್ಬೇಕಾಗಿರೋದು ಗಂಡನ ಮನೆಯಲ್ಲಿ. ನನ್ಗೆ ಏಟ್ ಬಿದ್ದಾಗ, ನೋವಾದಾಗ ನನ್ ಬಾಯಲ್ಲಿ ಅಮ್ಮ ಅಂತ ಬರೋದೇ ಇಲ್ಲ, ಅಣ್ಣ ಅಂತಾನೆ ಬರೋದು. ಅಣ್ಣ ಅನ್ನೋ ಪದ ನನ್ನ ನಾಲ್ಗೆ ಮೇಲೆ ಅಚ್ಚ ಬಿದ್ದೋಗಿದೆ ಗೊತ್ತಾ? ಹೀಗಿರುವಾಗ ಗಂಡ ಅನ್ನೋನ್ ಎಲ್ಲಿಂದ ಜಾಗ ಕೊಡ್ಲಿ, ನೀನೇ ಹೇಳು. ಮಗನೇ, ನಿನ್ನ ಮದುವೆ ಮಾಡಿ ಕಳಿಸೋದಷ್ಟು ಸುಲಭ ಅನ್ಕೊಂಡಿದ್ಯೇನೋ? ಈ ತೋಳ್ನಲ್ಲಿ ನೀನು ಎತ್ತಾಡ್ಸಿರೋ ಮೈಯಿನ ಸೊಗಡು ಇನ್ನೂ ಹೋಗೇ ಇಲ್ಲ ಕಣವ. ಲಗ್ನ ಟೈಮ್ ಬಂದ್ಬಿಟ್ಟದೆ, ಸುಮ್ಮನೆ ಲಗ್ನ ಆಗು ಅಷ್ಟೇನೆ. ಸರಿ ಆಯ್ತು, ನೀನ್ ಯಾವತ್ ಹೇಳ್ತೀಯೋ ಆವತ್ತೇ ಮದ್ವೆ ಆಗೋಗ್ತೀನಿ. ಆದ್ರೆ ನೀನೇ ಧಾರೆ ಎರ್ದ್ ಕೊಡ್ತೀನಿ ಅಂತ ಮಾತ್ ಕೊಡು. ಕೊಟ್ಟಿದ್ದೀನಿ, ಮಜಾ ಮಾಡೋಗವ. ಹೆಂಗೋ ಒಟ್ನಲ್ಲಿ ಲಗ್ನ ಆಗ ಕೊಟ್ಕೊಂಡ್ಬಿಟ್ಟ. ದಡ್ಡ ನೀನು, ನಾನ್ ಏನ್ ಕೇಳಿದ್ರು ಹೂ ಅನ್ಬಿಡ್ತೀಯಲ್ಲೋ. ಹಸೆ ಮನೆ ಮೇಲೆ ನೀನ್ ಒಬ್ನೇ ಕೂತ್ಕೋತ್ಯಾ? ಅಯ್ಯಪ್ಪ ಬೇಡವ್ವ, ದೇವರಳೆ ಬೇಡ ನೋಡ. ನನ್ ಮಾತು ವಾಪಸ್ ತಗೋತೀನಿ. ಮಾತು ಕೊಟ್ಮೇಲೆ ಮುಗೀತು. ನೋ ಚೇಂಜ್. ಅಯ್ಯೋ ತಿಜೋರಿ ಬಂದ್ ಮಾಡಿದ್ಯಾ ಬಾವಾ? ಹಾ, ಓ ನಂದಿನೇವ, ಸೀರೆ ಬಟ್ಟೆ ಎಲ್ಲ ಉಸಾರು ಕಣವ. ಲೇ ಕೆಂಚ ಹಾಲಿನ ಕ್ಯಾನ್ ಎಳ್ನೀರೆಲ್ಲ ಉಸಾರು ಕಲ. ಲೇ ಬಡ ಇದ್ದ ಕುರಿ ಕೋಳೆ ಎಲ್ಲ ಬಂದ್ರ ಕಲ. ಏಯ್ ಏನಾಯ್ತಲ್ಲ? ಅಯ್ಯೋ ಅವ್ಳು ಬಂದ್ಬಿಟ್ಟವಳೆ. ಯಾವಳು? ಅವಳೆ ಆ ತಾಟ್ಗಿತ್ತಿ ಎಲ್ಲವಳೆ? ನೋಡಲ್ಲಿ. ಏನೇಲೇ ಕಳ್ಳಿ, ಏನ್ ಕದಿಯಕ್ ಬಂದಿದ್ಯಾ? ಕೋಳಿನ, ಕುರಿನ, ಹಸಾನ? ಸುಮ್ಮನಿರು, ಪಾಪ ಅಳ್ತಾ ಇದ್ದಾಳೆ. ಏ ಅವಳು ಸಾಧಾರಣ ನಾಟಕ ಆಡ್ತಾವಳೆ, ನಿಂಗೆ ಗೊತ್ತಾಗಕ್ಕಿಲ್ಲ, ಸುಮ್ಕಿರವ. ಮೈಲಾರಿ,
ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ನಮ್ಮಮ್ಮ ಸತ್ತೋದ್ರು. ನಂಗ್ ಬೇರೆ ಯಾರು ದಿಕ್ಕಿಲ್ಲ. ನಾನ್ ಯಾರ ಮನೆ ಬಾಗಿಲು ತಟ್ಟಿದ್ರು ನನ್ ದಾವಣಿ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣಾಗ್ದೆ ಇನ್ನೇನೆ ಮಾಡ್ತಾರೆ. ಬಿಡಿ ಸಿಗರೇಟ್ ಸೇತ್ಯ, ಕಳ್ತನ ಮಾಡ್ತೀಯ, ಆ ತರ್ಲೆ ನನ್ನ ಮಕ್ಕಳ ಜೊತೆ ಸೇರ್ಕೊಂಡು ಇಡೀ ಊರ್ನೇ ಹಾಳು ಮಾಡ್ತೀಯ. ನಿನ್ನಿಂದ ಈ ಊರಿಗೆ ಕಡಿಮೆ ತೊಂದ್ರೆ ಆಗೈತೆ? ಸಂಸಾರಸ್ಥರ ಮನೆ ಇದು, ಕಳ್ರಿಗೆ ಹಾಕೋ ಜೈಲಲ್ಲ. ನಡಿ ಮುಂದೆ, ನಡೀತಾ ಇರೋ. ನಮ್ಮಮ್ಮ ಮೊದ್ಲೇ ಕುಡ್ಕ. ಜನರದನ್ನ ಉಪಯೋಗಿಸ್ಕೊಂಡು ನನ್ನ ಹತ್ರ ತಪ್ಪಾಗಿ ನೋಡ್ಕೋತಾರೆ ಅಂತ ನಾನ್ ಬೇಕು ಅಂತಾನೆ ಗಂಡ್ಬೀರಿ ತರ ಆಡಿದ್ದು. ಮೈಲಾರಿ, ಅವಳನ್ನ ಕತ್ತಿರದ ಆಚೆಗೆ ದಬ್ಲ. ಇಟ್ಸ್ ಫಾರ್ ಮೀ ಇಸ್ ಯುವರ್ ಮಿಸ್ಟರ್ ಪುಸಿಕ್ಯಾಟ್. ಯಾ ಬ್ಯಾಕ್ ವಾಕ್. ಜೊತೆಗೆ ಕ್ಯಾಟ್ ವಾಕ್. ಕೆಲ್ಸದವ್ರ ತರ ಇರ್ಬೇಕು. ಮನೆ ವಿಷಯಕ್ಕೆ ಬರೋ ಅಧಿಕಾರ ಯಾರ್ ಕೊಟ್ರು ನಿಮ್ಗೆ? ನೋಬಡಿ. ಆಹಾ ಬಾವಾ, ಬ್ಯಾಕ್ ಫೈರು ಹಂಗಂದ್ರೆ ಏನ್ಲ? ಹಿಂದಕ್ ತಿರುಕೋ ಬೆಂಕಿ ಅಂತ. ನೀನ್ ಹೇಳಮ್ಮ. ಆಹಾ ನೀನೇ ಹೇಳಮ್ಮ. ಅಮ್ಮೋರೆ, ನನ್ಗೆ ಮನೇಲಿ ಜಾಗ ಕೊಡ್ತೀರಾ? ನೀವ್ ಏನ್ ಕೆಲ್ಸ ಹೇಳಿದ್ರು ಮಾಡ್ಕೊಂಡಿದ್ಬಿಡ್ತೀನಿ. ಅವ್ವ ಅವ್ರೆ, ಹಸ ಕಾಯಕ್ ಮಂಜ ಅವನೆ, ಕುರಿ ಕಾಯಕ್ ನಿಂಗ ಅವನೆ, ಹಾಲ್ ಕರಿಯಕ್ ನಿಂಗೆ ಅವಳೆ, ಮನೆ ಕೆಲಸ ಮಾಡಕ್ ಸರೋಜ ಅವಳೆ. ನಿನಗೆ ಅಂತ ಯಾವ ಕೆಲ್ಸವೂ ಇಲ್ಲ. ಯಾವ ಕೆಲ್ಸವೂ ಇಲ್ವೇ? ಹಂಗಾರ ನೀನು ದಂಡ ಪಿಂಡಾನೆ ಈ ಮನೇಲಿ. ಬಾವಾ, ಫ್ರಂಟ್ಗೂ ಫೈರೇ, ಏನಂಗಂದ್ರೆ ಮುಂದ್ಗೂ ಬೆಂಕಿ ಅಂತ. ನೀನೇ ಮಡಗಿಸ್ಕೊ. ನಿನಗೆ ಅಡ್ಗೆ ಮಾಡಕ್ ಬರುತ್ತಮ್ಮ? ಅಡ್ಗೆನಾ? ಬರುತ್ತೆ. ನೀವ್ ಏನೇ ಕೇಳಿದ್ರು 1 ಗಂಟೆಲಿ ರೆಡಿ ಮಾಡ್ಕೊಟ್ಬಿಡ್ತೀನಿ. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಇಲ್ಲಿ ಕಾಲಕ್ಕೆ ತಕ್ಕಂತೆ ಹೌದಪ್ಪ, ಬೇಸ್. ಕುಣಿಯಬೇಕು. ಏಯ್, ಎಷ್ಟೋ ಧೈರ್ಯ ನಿನ್ಗೆ? ಸದಾ ಕೊಟ್ರೆ ಯಜಮಾನ ಮುಂದ್ ಸಮಕ್ ಕೂತ್ಕೋತ್ಯಾ? ಎದ್ದೇಳ ಮೇಲೆ ಎದ್ದೇಳೋ. ಕುಕ್ಕು ಬಡಿ. ಏ ಬೇಬಿ, ಪ್ಲೀಸ್ ಕಮ್. ಈ ಟೈಗರ್ನ ತುಂಬಾ ಕೆಣಕ್ತಾ ಇದೀಯಾ? ಟೈಗರ್ ಅಂತೆ ಟೈಗರ್. ಯಾವತ್ತಾದ್ರೂ ನಿನ್ ಮೂತಿನ ಕನ್ನಡಿ ನೋಡ್ಕೊಂಡಿದ್ಯಾ? ನೀವ್ ತಿನ್ನಿ. ಆಳ್ ಪಕ್ಕ ಕೂತ್ಕೊಂಡು ಊಟ ಮಾಡ್ಬೇಕು, ಯಜಮಾನ ಮುಂದ್ ಪಕ್ಕ ಅಲ್ಲ. ನಿನ್ ಮೂದೇವಿ ತಿನ್ನು. ಹಾಕಿ ಬಡಿಸಿ. ನಾಯಿ ಹಚ್ಕೊಂಡಿದ್ದಾನೆ ಹೊಟ್ಟೆನ. ಹಾಕಿ ಭಾರಿ ಅದ್ಭುತ, ಗಮ್ಮಂತ ಇದೆ ಊಟ. ಬೆಣ್ಣೆ ಇದ್ದಂಗಿದೆ. ಇದು ನೋಡಪ್ಪ, ನುಂಗಿದ್ರೆ ಗೊತ್ತೇ ಆಗಲ್ಲ ಅಲ್ಲೇ ಮತ್ತೆ ಇಲ್ಲಿ ನೋಡಿ, ಕರಿ ಬೆಣ್ಣೆ. ಸಾರಂತೂ ಅಮ್ಮೋರೆ ಏನ್ ಚೆನ್ನಾಗ್ ಮಾಡೋರೆ ಗೊತ್ತಾ? ನಿಮ್ ಅಡ್ಗೆ ಮಾಡೋರು ಸಖತ್ತಾಗಿ ಮಾಡೋರೆ. ಬಾವಾ, ಇದು ನಿಂಗೆ ಓರ್ ಅನ್ನಿಸ್ಲಿಲ್ವೇ? ಇಟ್ಟೆಲ್ಲ ಹಸಿಟ್ಟು ಹಂಗಂಗೆ ಅದೇ, ಮೆಣಸಿನಕಾಯ ಹಂಗಂಗೆ ಹಾಕ್ಬಿಟ್ಟವಳೆ. ನಾನು ಆತ್ರಕ್ಕೆ ಲಬಕ ತುಂಬ್ಕೊಂಡ್ಬಿಟ್ಟು ಈ ನನ್ನ ದೇಹವ ಕೆರೆ ಒಳಗಡೆ ಅರ್ಧ ಬಾಡಿ ನೆನೆಸ್ಬೇಕಾಗದೆ ಗೊತ್ತೇ. 12 ಮುದ್ದೆ ಬೇಕಿಲ್ಲ ಅವ್ರೆ. ನಿಮ್ ಅಡ್ಗೆ ಕೆಲಸ ಮಾಡೋರು ಹೇಳ್ಬಿಟ್ಟು 12 ಮುದ್ದೆ ತಂದು ನೆದೆ ಮೇಲೆ ಕುಕ್ರಿ ಹೊಟ್ಟೆಸ್ಕೊಂಡು ನಾಯಿ ಹಸ್ಕೊಂಡಂಗೆ. ಬಾಯಿ ಮುಚ್ಚ ಕಂಡಿದ್ದೀನಿ. ಚಿನ್ನವಾಗ ಒಂದ್ ಮಾತು ಬರ್ತದೆ ಹೋಗ್ತದೆ. ಅಯ್ಯೋ ಪಾಪ. ಏನಪ್ಪ ನಿಮ್ಮಿಬ್ಬರ ಮಧ್ಯೆ ಸೇರ್ಕೊಂಡು ನಂಗೆ ಆಲ್ರೆಡಿ ಊಸ್ ಕಡ್ಕತ್ತದೆ. ಇನ್ನೂ ಸ್ವಲ್ಪ ಹೊತ್ತಿಲ್ಲ ಅಂದ್ರೆ ಪೆಟ್ರೋಲ್ ತೊಳಿಬೇಕಾಯ್ತದೆ. ಎಂತ ಅಡ್ಗೆ ಅಂತೀರಾ? ಹಲೋ. ಐ ಲೈಕ್ ಯು ಕಾವೇರಿ. ಇದೇನಿದೆ ಅಶೋಕ್? ಸ್ವಲ್ಪ ಮುಂಚೆ ಕೊಟ್ಟಿದ್ರೆ ನಮ್ಮ ಅಣ್ಣನೂ ನನ್ನ ಜೊತೆಲೇ ಇದ್ದ, ಸಂಬಂಧನೇ ಮಾತಾಡ್ಬೋದಿತ್ತಲ್ಲ. ಅಯ್ಯೋ, ನಾನ್ ಕೊಟ್ಟಿದ್ದಲ್ಲ. ನನ್ಗೆಲ್ ಬರುತ್ತೆ ಇಷ್ಟೊಂದು ಧೈರ್ಯ? ಅಲ್ಲಿ ನೋಡಿ. ಐ ಲವ್ ಯು ಗಂಗಾ. ಯಾರೇ ನೀವು? ನೀವಾ? ಐ ಲವ್ ಯು ಗಂಗಾ. ಹಾ? ಯಮುನಾ? ವಾಟ್? ತುಂಗಾ? ಏನ್ರಿ, ಏನಾಯ್ತು ನಿಮ್ಗೆ? ಅವತ್ ನೀವ್ ಏನ್ ಹೇಳಿದ್ರಿ? ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕರು ಯೂಸ್ ಮಾಡೋ ವಸ್ತುಗಳಲ್ಲಿ ನಿಮ್ ಹೆಸರು ಬರುತ್ತೆ ಅಂತ ಹೇಳಿದ್ರಿ. ನದಿಗಳ ಹೆಸರು ಅಂದ್ರೆ ಗಂಗಾ, ಕಾವೇರಿ, ಯಮುನಾ. ಐ ಲವ್ ಯು. ಎರಡ್ ಸಲ ಭೇಟಿ ಮಾಡಿದೀವಿ, 4 ಮಾತಾಡಿದೀವಿ. ಅಷ್ಟು ಬೇಗ
ಲವ್ವಾ? ರೀ ನೋಡಿದ ತಕ್ಷಣ ಬರೋದೇ ಲವ್ ರೀ, 1 ವರ್ಷ ಬಿಟ್ಟು ಬರೋದಲ್ಲ. ನೀವು ಹ್ಞೂ ಅಂದ್ರೆ ಕೈ ಹಿಡಿದು ಊರ್ ಸುತ್ತಲ್ಲ, ತಾಳಿ ಕಟ್ಟಿ ಸಂಸಾರ ಮಾಡ್ತೀನಿ. ದಿಢೀರ್ ಅಂತ ಹೇಳಿದ್ರೆ ಹೇಗೆ? ನನಗೂ ಸ್ವಲ್ಪ ಟೈಮ್ ಬೇಕಲ್ಲ. ರೀ ತುಂಬಾ ಯೋಚನೆ ಮಾಡ್ಬೇಡ್ರಿ, ಸ್ವಲ್ಪ ಬೇಗ ಹೇಳ್ರಿ ಪ್ಲೀಸ್. ನಾನ್ ಸ್ನಾನಕ್ ಹೋಗ್ತಾ ಇದ್ದೀನಿ, ಸ್ನಾನಕ್ ಹೋಗ್ತಾ ಇದ್ದೀನಿ, ಸ್ನಾನಕ್ ಹೋಗ್ತಾ ಇದ್ದೀನಿ. ಏಯ್ ಕೋರ್ಟಲ್ಲಿ ಅಮೀನ ಬಡ್ಕೊಳಂಗ್ ಬಡ್ಕತಾವಳೆ, ಅದೇನಂತ ಕೇಳ. ಅಷ್ಟು ಗೊತ್ತಾಗೋಕಿಲ್ಲ ಬಾವ. ಯಾಕಂತೆ? ಬೆಂತಿಕ್ಕೆ ಕಾಲಿಂಗ್ ಡ್ಯಾಶ್ ಡ್ಯಾಶ್ ಬೈಲಿ ಅಲ್ಲೋಗೊಂದ್ 3 ಬಿಂಗಿ ದಿನ ಎತ್ಕೊಂಡ್ ಬೈಲಿ ಕಲ್ಗಚ್ಚಾಕ್ ಕಲ್ಸ್ಬೇಕು. ಏಯ್ ನಾನ್ ಯಾಕೆ ಹೋಗ್ಲಿ? ನಂದು ಅಡ್ಗೆ ಡಿಪಾರ್ಟ್ಮೆಂಟ್, ನಿಂದು ಕಟ್ಗೆ ಡಿಪಾರ್ಟ್ಮೆಂಟ್. ಇಂಥವಳ ನನ್ ತಗಿ ಕೆಲ್ಸಕ್ಕೆ ಮಾಡ್ಕೊಂಡವಳಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡಿ ಬಾವ, ಟೈಮ್ ನೋಡ್ಕ ನೀನೇ ಇಟ್ಕೊಂಡ್ಬಿಡು. ಬಾವ ಆ ನವರಸ ನಾಯಕ ಜಗ್ಗೇಶ್ಗಿಂತನೂ 1 ಅಡಿ ಡೀಪ್ ಆಗಿ ಹೋಗ್ಬೋಯ್ಯದ ಬಾವ. ನಾನ್ ಸ್ನಾನಕ್ ಹೋಗ್ತಾ ಇದ್ದೀನಿ, ಸ್ನಾನಕ್ ಹೋಗ್ತಾ ಇದ್ದೀನಿ, ಸ್ನಾನಕ್ ಹೋಗ್ತಾ ಇದ್ದೀನಿ. ಯಾರೋ ಬಾರಿ ಬಿನಾಣಿ ಇದ್ದಂಗ ಅವಳಲ್ಲ. ಏ ಕೆಲಸ ನೋಡ್ಲ ನೀನು? ಆಯ್ತು ಆಯ್ತು. ಲಂಗುಲಗ ಮಿಲ್ದಿರೋಳು. ನಾನ್ ಸ್ನಾನ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಸ್ನಾನ ಮಾಡ್ತೀನಿ. ಬಾ ಬಾ. ಬಂದ ಇವತ್ ಮಾತ್ರ ನನ್ ರೇಪ್ರೆ ಬಂದ ಕಿರ್ಚಲ್ಲ. ಇವನ್ ಯಾಕೆ ಮನೆ ಒಳಗ್ ಹೋಗ್ತಿದ್ದಾನೆ? ಯಜಮಾನಮ್ಮ ಬೇರೆ ಮನೇಲಿಲ್ಲ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಇರುವೆ, ಮರಳು ಗಾಡಿನಲ್ಲಿ ಸುಮ್ಮನೆ ಅಲೆಯುವೆ. ವಿಷಾದವಾಗಲಿ ಅದೇನೆ ಬಂದರು ಅವನೇ ಕಾರಣ. ನಾನಿಷ್ಟು ದಿವಸ ನಿನ್ನ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತ್ಯಾ? ಇದೇನಪ್ಪ ಆಗ ಬಂದು ಶಬ್ದಕ್ಕೂ ಈಗ ಬಂದು ಶಬ್ದಕ್ಕೂ ಸಾನೆ ವ್ಯತ್ಯಾಸ ಹೊಡಿತಾ ಇದೆ. ಎಲ್ಲರಿಗೂ ಹೇಳ್ತೀನಿ ಇದು ಒಳಗಡೆಯಿಂದ ಶಬ್ದ. ಕಳ್ಳ ಕಳ್ಳ ಕಳ್ಳೆ ಬಾವಾ, ಇದೇನಪ್ಪ ಹಿಂಗ್ ನಾಚ್ಕತಾವ್ನೆ? ಬಾವೋಯ್ ಬೀರು ಒಳಗಡೆ ಎಲ್ಲ ಓವರ್ರೆ ಹೇಳು ಬಾವಾ. ಕಳ್ಳ ಕಳ್ಳ ಎಲ್ಲಿ ಕಳ್ಳ ಎಲ್ಲಿ ಕಳ್ಳ? ಬೀರು ಇಂದ ದುಡ್ಡು ಕದ್ದ ಇವನು. ಇವನು ಇವನು ಥೂ ಅಯ್ಯೋ ಗ್ಯಾನ್ ಗೆಟ್ ಮುದೇವಿ. ಅವನ ಮನೇಲಿ ಅವನೇ ಯಾಕದನು? ನನ್ನಂತವ್ರನ್ನು ನಿನ್ನಂತವ್ರನ್ನು ಸೇರ್ಸಿ 25 ಜನಕ್ಕೆ ಸಂಬಳ ಕೊಟ್ಟಿಟ್ಕೊಂಡಿರೋ ನಮ್ಮ ಯಜಮಾನ ಏನೋ ಅವ್ನು ಮುದ್ದಿನ ತಂಗಿ ಶಾನೆ ಇಷ್ಟಪಟ್ಬಿಟ್ಲು ನಕ್ಬಿಟ್ಲು ಅಂತ ಅಂದ್ಬಿಟ್ಟಿದೆಯಾ. ನಟ ಭಯಂಕರನ ರೇಂಜ್ಗೆ ಆಳಿನ ಪಾತ್ರವನ್ನು ನಿರ್ವಹಿಸ್ತಾವನೆ ತಿಳ್ಕ. ಬಲ್ಲ ಅಣ್ಣ ನಿಮ್ಮ ಅಣ್ಣ ಯಾವತ್ತೂ ತಪ್ಪು ಮಾಡ್ಲಿಲ್ಲ. ಬಾವಾ ಅಮ್ಮೋರೆ ಅಮ್ಮೋರೆ ಅವ್ರ ನಿಮ್ಮ ಅಣ್ಣನ. ಅಯ್ಯಯ್ಯೋ ಅವ್ರಿಗೆ ನನ್ ಗೊತ್ತಿಲ್ದೆ ಏನೇನೋ ಅನ್ಬಿಟ್ಟೆ. ಬೇಜಾರ್ ಮಾಡ್ಕೊಂಡ್ರೇನೋ. ಮುಖದಲ್ಲಿ ಬೇಜಾರೇನು ಕಾಣಿಸ್ತಾ ಇಲ್ಲ, ಬೇರೆ ಏನೋ ಕಾಣಿಸ್ತಾ ಇದೆ. ಪ್ರೀತಿನೋ ಇಲ್ಲ ಛೀ